ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ತುಂಬಾ ಸಿಂಪಲ್ಲಾಗಿ ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಇಲ್ಲಿ ಹರಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಹರಳೆ ದಾರನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಆ ನೀಡಲ್ ಮೇಲಿನ ದಾರದ ಲಾಸಿ ತೆಗೆದ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಎರಡು ದಾರನ ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಈಗ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಒಂದು ಸ್ವಲ್ಪ ಗ್ಯಾಪ್, 1 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಸೀರೆಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಈಗ 2 ದಾರ ಒಂದು ಸರ್ತಿ ಮತ್ತೆರಡು ದಾರ ಒಂದು ಸರ್ತಿ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ 1 2 3 ಚೈನ್ಸ್ ಹಾಕಿ ಈ ಮಾಡಿದ ಡಬಲ್ ಕ್ರೋಶಾ ಏನಿರುತ್ತಲ್ಲ ಅದರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಮಾಡಿ ಒಂದು ಪೀಕಾಟ್ ಮಾಡಬೇಕು. ಸೊ ಒಂದು ಪೀಕಾಟ್ ಮಾಡಿದ ಮೇಲೆ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 1 ಚೈನಷ್ಟು ಗ್ಯಾಪು, ಜಾಸ್ತಿ ಗ್ಯಾಪ್ ಬಿಡಬೇಡಿ. ಆ 1 ಚೈನ್ ಎಷ್ಟಿರುತ್ತಲ್ಲ ಅಷ್ಟೇ ಗ್ಯಾಪ್ ಬಿಟ್ಟು ಸೀರೆಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ಅದಾದಮೇಲೆ 3 ಚೈನ್ಸ್ ಹಾಕ್ಕೊಂಡು ಈ ಏನು ನಾವು ಮಾಡಿರ್ತೀವಲ್ಲ ಡಬಲ್ ಕ್ರೋಶಾ ಅದರ ಹಿಂದ್ಗಡೆನೇ ಹೋಗಿ ದಾರ ತಂದು 2 ದಾರ ಮಾಡಿ ಲಾಕ್ ಮಾಡಿ ಪಿಕಾಟ್ ಮಾಡಬೇಕು. ಸೊ ಇದು ಫಸ್ಟು ಸ್ಟೆಪ್ಪು. ಒಂದು ಪಿಕಾಟ್ ಆದಮೇಲೆ 1 ಚೈನ್ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಇದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಚೈನಷ್ಟು ಗ್ಯಾಪ್ ಬಿಟ್ಟು ಹಾಕೋದು ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಹೆಚ್ಚು ಕಮ್ಮಿ ಹಾಕಿದರೆ ಡಿಸೈನು ಸೊಟ್ಟದು ಬರುತ್ತೆ. ಸೊ ಅದಕ್ಕೆ ಸ್ಟ್ರೇಟಾಗಿ 1 ಚೈನಷ್ಟು ಗ್ಯಾಪ್ ಅಷ್ಟೇ ಬಿಟ್ಟು ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು ಅದಕ್ಕೆ ಪಿಕಾಟ್ ಮಾಡಬೇಕು. 3 ಚೈನ್ ಹಾಕಿ ಪಿಕಾಟ್ ಮಾಡಬೇಕು, ಮತ್ತು 1 ಚೈನ್ ಹಾಕಿ ನೆಕ್ಸ್ಟ್ ಮತ್ತೊಂದು ಪಿಕಾಟ್ ಮಾಡಬೇಕು. ಸೊ ಈ ಪೂರ್ತಿ ಡಿಸೈನು ಹೀಗೆ ಮಾಡೋದು. 1 ಪಿಕಾಟ್ ಆದಮೇಲೆ 1 ಚೈನ್, 1 ಪಿಕಾಟ್ ಆದಮೇಲೆ 1 ಚೈನ್. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ಇದು 1ನೇ ಸ್ಟೆಪ್ಪು, ಬೇಸ್ ಸ್ಟೆಪ್ ಇದು. ನೀವು ಇದಷ್ಟೇ ಹಾಕಿ ಬೇಕಂದರೆ ಇದಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ಇಷ್ಟೇ ಡಿಸೈನ್ಗೆ. ಇದು ತುಂಬ ಸಿಂಪಲ್ ಆಗುತ್ತೆ. ನಾನು ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ತಿದ್ದೀನಿ. ಸೊ ಬೇರೆದು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಂದರೆ ಇದೊಂದೇ ಇಷ್ಟೇ ಈ ರೀತಿ ಪಿಕಾಟ್ಸ್ ಅಷ್ಟೇ ಸಾಕು ಅಂದರೆ ಈ ರೀತಿ ಕೂಡ ಬಿಡ್ಬೋದು. ಇಲ್ಲಾಂದರೆ ನೀವು ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ಕೋಬೋದು. ಸೆಕೆಂಡ್ ಸ್ಟೆಪ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಸೊ 1 ಪಿಕಾಟ್ ಮಾಡಿದ ಮೇಲೆ 1 ಚೈನ್ ಹಾಕಬೇಕು, ಮತ್ತು ನೆಕ್ಸ್ಟ್ ಪಿಕಾಟ್ ಮಾಡಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ಸೊ ಈಗ ಅದನ್ನು ಬ್ಯಾಕ್ ಸೈಡ್ ಗಂಟು ಹಾಕೊಂಡು ಇಟ್ಕೊಂಡಿದ್ದನ್ನ ಬ್ಯಾಕ್ ಸೈಡ್ ಇಟ್ಟು 2 ಚೈನ್ಸ್ ಇರುತ್ತೆ, 2 ಲಾಕ್ಸ್ ಇರುತ್ತಲ್ಲ ಫಸ್ಟು, ಆ 2 ಲಾಕ್ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅಲ್ಲಿ 2 ಚೈನ್ ಒಂದಿರುತ್ತೆ, ಆ 2 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಈ ಸ್ಟೆಪ್ ಏನಿದೆ ಅಲ್ಲ ಇದು ಫಸ್ಟ್ ಅಷ್ಟೇ. ನೆಕ್ಸ್ಟ್ ಎಲ್ಲ ಈ ರೀತಿ 3 ಚೈನ್ಸ್ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ 3 ಚೈನ್ಸ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅಲ್ಲಿ 2 ಪಿಕಾಟ್ ಮಧ್ಯೆ 1 ಚೈನ್ ಹಾಕಿ ಸ್ಪೇಸ್ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ, ಒಂದು ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ನಾವೇನು ಈಗ ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಅದರ ಹಿಂದ್ಗಡೆ ಪಿಕಾಟ್ ಮೇಲೆ ಅದರ ಹಿಂದ್ಗಡೆ ಹೋಗಿ ದಾರ ತಂದು ಒಂದು ಪಿಕಾಟ್ ಮಾಡ್ಕೋಬೇಕು. ಅದನ್ನು ಕೂಡ ಒಂದು ಪಿಕಾಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅದು ಡಬಲ್ ಕ್ರೋಶಾ ಇರುತ್ತಲ್ಲ ಅಲ್ಲೇ 2 ಸರ್ತಿ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಆ ಡಬಲ್ ಕ್ರೋಶಾದ ಒಳಗಡೆ ಇರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಮಾಡಿ ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟ್ ಡೈರೆಕ್ಟಾಗಿ ಈ ರೀತಿ ನೀಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟ್ 2 ಪಿಕಾಟ್ ಮಧ್ಯೆ 1 ಚೈನ್ ಇರುತ್ತಲ್ಲ ಅಲ್ಲಿ ಅದು ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪಿಕಾಟ್ ಮಾಡಬೇಕು ಅದಕ್ಕೆ. ಸೊ ನಾವು 3 ಚೈನು ಫಸ್ಟ್ ಸ್ಟೆಪ್ಪಿಗೆ ಅಷ್ಟೇ ಹಾಕ್ಕೊಳ್ತೀವಿ. ಈಗ ನಾವು 3 ಚೈನ್ ಹಾಕ್ಕೊಂಡು ಅದನ್ನ ಈ ರೀತಿ ಮಾಡಿ ಡಬಲ್ ಕ್ರೋಶಾದ ಹಿಂದೆ ಹೋಗಿ ದಾರ ತಂದು 2 ದಾರ ಮಾಡಿ ಪಿಕಾಟ್ ಮಾಡ್ಕೋಬೇಕು. ಪಿಕಾಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅದೇ ಕಂಬದ ಹಿಂದೆನೇ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶಾ ಮತ್ತು ಒಂದು ಸಿಂಗಲ್ ಕ್ರೋಶಾ. ಸೊ ಆ ಡಿಸೈನ್ಗೆ ಒಂದು ಪಿಕಾಟ್ ಆದಮೇಲೆ 2 ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು.
ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಮತ್ತು ನೆಕ್ಸ್ಟ್ ಕಂಟಿನ್ಯೂ ನೀಡಾದ್ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ನೆಕ್ಸ್ಟ್ 2 ಪಿಕಾಟ್ ಮಧ್ಯೆ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಆ ಮಾಡಿ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಪಿಕಾಟ್ ಮಾಡಬೇಕು. ಪಿಕಾಟ್ ಮಾಡಿ ನೆಕ್ಸ್ಟು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಆ ಕಂಬಕ್ಕೆ, ಅಂದರೆ ಆ ಕಂಬಕ್ಕೆ ಪೂರ್ತಿ ಫಿಲ್ ಆಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಅದು ಫಸ್ಟ್ ಅಷ್ಟೇ, ಸೊ ಕನ್ಫ್ಯೂಸ್ ಆಗಬೇಡಿ. ಇದೇ ರೀತಿ ಕಂಟಿನ್ಯೂ ಎಲ್ಲ ಪ್ರತಿ 2 ಪಿಕಾಟ್ ಮಧ್ಯೆ ಒಂದೊಂದು ಚೈನ್ ಇರುತ್ತಲ್ಲ, ಸೊ ಅಲ್ಲಿ ಪ್ರತಿಯೊಂದು ಒಂದೊಂದು ಚೈನ್ ಗ್ಯಾಪಲ್ಲೂ ಕೂಡ ಈ ರೀತಿ ಡಿಸೈನ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿದೆ, ಆದರೆ ಗ್ರ್ಯಾಂಡ್ ಏನಿಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ, ಡಿಸೈನ್ ಇಷ್ಟ ಆದರೆ ಟ್ರೈ ಮಾಡಿ. ಇದಕ್ಕೆ ಕುಚ್ಚೇನು ಬರೋದಿಲ್ಲ. ಸೊ ಕುಚ್ಚಬೇಕಂದ್ರೆ ನೀವು ಎಕ್ಸ್ಟ್ರಾ 4 ಚೈನ್ಸ್ ಹಾಕ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನಾನು ಕುಚ್ಚು ಬೇಡ ಅಂತ ಹೇಳಿ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡಿದ್ದೀನಿ. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ ಪೂರ್ತಿ ಆದಮೇಲೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಎಂಡಲ್ಲಿ ಒಂದು ಪಿಕಾಟ್ಗೆ 2 ಡಬಲ್ ಕ್ರೋಶೆ ಆದಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಸೊ ಪೂರ್ತಿ ಈ ರೀತಿ ಕಾಣಿಸುತ್ತೆ ಡಿಸೈನು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.